ಭಾರತ ಆಸ್ಟ್ರೇಲಿಯಾ ನಡುವಿನ ಯುರೇನಿಯಂ ಒಪ್ಪಂದದ ಶ್ರೇಯಸ್ಸು ಯಾರಿಗೆ ಎಂಬ ವಿಚಾರ ಇದೀಗ ರಾಜಕೀಯ ವಾಕ್ಸಮರಕ್ಕೆ ಕಾರಣವಾಗಿದೆ. ಈ ಒಪ್ಪಂದದ ಮೂಲ ಕಲ್ಪನೆ ಯುಪಿಎ ಸರ್ಕಾರದ ಅವಧಿಯಲ್ಲೇ ರೂಪುಗೊಂಡಿತ್ತು ಅಂತ ಕಾಂಗ್ರೆಸ್ ನಾಯಕ ಜೈರಾಮ್ ರಮೇಶ್ ಹೇಳಿದ್ದು, ಇದಕ್ಕೆ ಬಿಜೆಪಿ ತೀವ್ರ ತಿರುಗೇಟನ್ನ ಕೊಟ್ಟಿದೆ. ನವದೆಹಲಿಯಲ್ಲಿ ಮಾತನಾಡಿದ ಜೈರಾಮ್ ರಮೇಶ್, 2011ರಲ್ಲಿ ಮನಮೋಹನ್ ಸಿಂಗ್ ನೇತೃತ್ವದ ಯುಪಿಎ ಸರ್ಕಾರದ ಅವಧಿಯಲ್ಲಿ ಆಸ್ಟ್ರೇಲಿಯಾದೊಂದಿಗೆ ಯುರೇನಿಯಂ ಸರಬರಾಜು ಕುರಿತು ಮಾತುಕತೆ ಆರಂಭವಾಗಿತ್ತು. ಆಗಿನ ಆಸ್ಟ್ರೇಲಿಯಾ ಪ್ರಧಾನಿ ಜೂಲಿಯಾ ಗಿಲ್ಲಾರ್ಡ್ ತಮ್ಮ ಪಕ್ಷದ ಒಪ್ಪಿಗೆ ಪಡೆದು ಭಾರತಕ್ಕೆ ಯುರೇನಿಯಂ ಪೂರೈಕೆಗೆ ದಾರಿ ಮಾಡಿಕೊಟ್ಟಿದ್ರು. ಅದೇ ಪ್ರಕ್ರಿಯೆ ಈಗ ಒಪ್ಪಂದದ ರೂಪದಲ್ಲಿ ಜಾರಿಯಾಗಿದೆ ಅಂತ ಹೇಳಿದ್ದಾರೆ. ಈ ಒಪ್ಪಂದದ ಸಂಪೂರ್ಣ ಶ್ರೇಯಸ್ಸು ಯುಪಿಎ ಸರ್ಕಾರಕ್ಕೆ ಸಲ್ಲಬೇಕು, ಆದರೆ ಪ್ರಧಾನಿ ನರೇಂದ್ರ ಮೋದಿ ಅದನ್ನ ತಮ್ಮ ಸರ್ಕಾರದ ಸಾಧನೆಯಾಗಿ ಬಿಂಬಿಸಿಕೊಳ್ಳುತ್ತಿದ್ದಾರೆ ಅಂತ ಜೈರಾಮ್ ರಮೇಶ್ ಟೀಕಿಸಿದರು. ಇದಕ್ಕೆ ಬಿಜೆಪಿ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಪ್ರದೀಪ್ ಭಂಡಾರಿ ತಿರುಗೇಟನ್ನ ಕೊಟ್ಟದ್ದು, ಒಪ್ಪಂದ ಯುಪಿಎ ಸರ್ಕಾರದ ಅವಧಿಯಲ್ಲೇ ಆಗಿದ್ರೆ ಆಗಲೇ ಏಕೆ ಜಾರಿಗೆ ಬರಲಿಲ್ಲ ಅಂತ ಪ್ರಶ್ನೆ ಮಾಡಿದ್ದಾರೆ. 2014ರ ಬಳಿಕ ಮೋದಿ ಸರ್ಕಾರ ಮತ್ತು ಆಸ್ಟ್ರೇಲಿಯಾ ಸರ್ಕಾರಗಳ ನಡುವೆ ನಡೆದ ಮಾತುಕತೆಯ ಫಲವಾಗಿಯೇ ಈ ಒಪ್ಪಂದ ಅನುಷ್ಠಾನಗೊಂಡಿದೆ ಅಂತ ಹೇಳಿದ್ದಾರೆ. ಇನ್ನು ಅಂತಾರಾಷ್ಟ್ರೀಯ ಒಪ್ಪಂದಗಳು ರಾಜಕೀಯ ಪಕ್ಷಗಳ ನಡುವೆ ಅಲ್ಲ, ಎರಡೂ ದೇಶಗಳ ನಡುವೆ ನಡೆಯುತ್ತದೆ. ಇದು ಯಾವುದೇ ಖಾಸಗಿ ಕುಟುಂಬ ಅಥವಾ ಪಕ್ಷದ ಸಾಧನೆಯಲ್ಲ ಅಂತ ಕಾಂಗ್ರೆಸ್ ವಿರುದ್ಧ ವಾಗ್ದಾಳಿ ನಡೆಸಿದ ಬಿಜೆಪಿ, ಯುರೇನಿಯಂ ಒಪ್ಪಂದದ ಶ್ರೇಯಸ್ಸಿನ ವಿಚಾರವನ್ನ ರಾಜಕೀಯ ವಾದ ಪ್ರತಿವಾದದ ಕೇಂದ್ರ ಬಿಂದುವಾಗಿಸಿದೆ.